ಇನ್ನು ಆಡಳಿತ ವಿಪಕ್ಷ ನಡುವೆ ಒಂದಿಷ್ಟು ಜಟಾಪಟಿ. ಎಚ್ಎಎಲ್ ನೆಹರು ಕೊಡುಗೆ ಅಂತ ಡಿಕೆ ಶಿವಕುಮಾರ್ ಅಂದಿದ್ರು. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಸದ ಯದುವೀರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇದು ಮೈಸೂರು ರಾಜವಂಶಸ್ಥರು ಕೊಟ್ಟಂತ ಕೊಡುಗೆ, ನೆಹರುಗೂ ಎಚ್ಎಎಲ್ಗೂ ಯಾವುದೇ ಸಂಬಂಧವಿಲ್ಲ ಅನ್ನುವಂಥದ್ದನ್ನ ಸಂಸದರು ಹೇಳ್ತಾ ಇದ್ದಾರೆ. ಸತ್ಯಗಳನ್ನು ತಪ್ಪಾಗಿ ನಿರೂಪಿಸುವ ಬದಲು ಎಚ್ಎಎಲ್ ಅನ್ನು ಬಲಪಡಿಸಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಎಎಲ್ ಸಂಸ್ಥೆ ಮೈಸೂರು ಅರಸರ ಬಳವಳಿ ಕರ್ನಾಟಕವರದ್ದು. ಎಕ್ಸ್ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧ ಸಂಸದ ಯದುವೀರ್ ಅವರು ಕಿಡಿಕಾರಿದ್ದಾರೆ. ಆಡಳಿತ ವಿಪಕ್ಷ ನಡುವೆ ಈಗ ಎಚ್ಎಎಲ್ ಜಟಾಪಟಿ ಜೋರಾಗ್ತಾ ಇದೆ. ಎಚ್ಎಎಲ್ ನೆಹರು ಕೊಡುಗೆ ಅಂತ ಡಿಕೆ ಶಿವಕುಮಾರ್ ಏನು ಹೇಳಿದ್ರು, ಅದಕ್ಕೆ ಯದುವೀರ್ ಅವರು ಈಗ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕೋ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮೈಸೂರು ಅರಸರ ಬಳುವಳಿ ಎಚ್ಎಎಲ್ ಸಂಸ್ಥೆ ಕರ್ನಾಟಕದವರದ್ದು ಅಂತ ಹೇಳಿದ್ದಾರೆ. ನೆಹರು ಅವರದ್ದಲ್ಲ, ಅದು ತಿಳ್ಕೊಳ್ಳಿ ಫಸ್ಟು ಅಂತ ಈಗ ಯದುವೀರ್ ಅವರು ತಿರುಗೇಟನ್ನು ಕೊಟ್ಟಿರೋದು. ಎಕ್ಸ್ ಮೂಲಕವಾಗಿ ಪೋಸ್ಟ್ ಹಾಕಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಈಗ ಇಲ್ಲಿಯವರೆಗೂ ಹೇಳ್ಕೊಂಡು ಬರ್ತಾ ಇದ್ದು ಕಾಂಗ್ರೆಸ್ಸು ನೆಹರು ಕೊಡುಗೆ ಅಂತೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ನಮ್ಮಲ್ಲಿರುವಂತ ಯುವಕರು ಅವತ್ತಿನಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಹೇಳಿ ನೆಹರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸ್ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಹೊಸದಾಗಿ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ರಾಜ್ಯಕ್ಕೆ ಹೋಗಿದ್ರು. ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತು ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಎಚ್ಎಎಲ್ ಅನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ, ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನೆಸ್ಟಿಗೆಲ್ಲ ಹೇಳಬೇಕಾಗಿದೆ. ಆದರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ. ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳ್ಬೋದು ಇದು ಕನ್ನಡಿಗರ ಒಂದು ಸಂಸ್ಥೆ ಅಂತ. ಅದು ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಎಲ್ಲನೂ ಕೂಡ ಅವರ ಏನು ಕೇಂದ್ರದ ನಾಯಕತ್ವದಿಂದ ಅಥವಾ ಅವರ ವರಿಷ್ಠ ನಾಯಕರೇ ಎಲ್ಲನೂ ಕೂಡ ಇಡೀ ವಿಶ್ವ ಅವರಿಂದ ಉದ್ಭವ ಆಗುವಂತ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಅದನ್ನು ಗಮನಿಸಿದ್ದೀವಿ. ಅದು ಅವರ ಪ್ರತಿ ಬಾರಿಯೂ ಕೂಡ ಹೇಳುತ್ತಾ ಇದ್ದಿದ್ದು ನಾವು ನಮ್ಮಿಂದ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ. ಆ ವಿಚಾರದಲ್ಲಿ ಯದುವೀರ್ ಅವರು ಮಾತನಾಡ್ತಾ ಇದ್ದಿದ್ದು. ಅದನ್ನು ಹೇಳೋ ಬದಲಾಗಿ ಕರ್ನಾಟಕದ ಕೊಡುಗೆ ಏನು, ಎಚ್ಎಎಲ್ ಕರ್ನಾಟಕದವರದ್ದು, ಇಲ್ಲಿಯ ಮೈಸೂರು ಸಾಮ್ರಾಜ್ಯದ್ದು, ಮೈಸೂರು ಒಡೆಯರವರದ್ದು ಅನ್ನುವಂಥ ವಿಚಾರವನ್ನು ಯದುವೀರ್ ಅವರು ಹೇಳ್ತಾ ಇದ್ದಿದ್ದು. ಅದನ್ನು ಪ್ರಸ್ತಾಪ ಮಾಡಿ ಯಾಕೆ ನಿಮ್ಮ ವಿಚಾರಗಳನ್ನು ನಿಮ್ಮ ಕೇಂದ್ರದವ್ರು ಮಾಡಿದರು ಅಂತ ಯಾಕೆ ಹೇಳ್ಕೊಳ್ತೀರಾ? ಯಾರು ನಿಜವಾಗಿಯೂ ಮಾಡಿದ್ದಾರೆ ಅದನ್ನು ಸ್ವಲ್ಪ ಎತ್ತಿ ಹಿಡೀರಿ ಅಂತ ಯದುವೀರ್ ಅವರು ಅದನ್ನು ಒತ್ತಿ ಹೇಳಿದ್ದಾರೆ. ಆ ವಿಚಾರದಲ್ಲಿ ಸತ್ಯಗಳನ್ನು ತಪ್ಪಾಗಿ ನಿರೂಪಿಸೋಕೆ ಹೋಗಬೇಡಿ ಅಂತ ಹೇಳಿ. ಯಾಕಂದರೆ ಅದನ್ನು ಹೇಳ್ಕೊಳ್ತಾ ಇದ್ದಿದ್ದು ಎಚ್ಎಎಲ್ ಅನ್ನು ನೆಹರು ಅವರ ಕೊಡುಗೆ ಅಂತೇಳಿ. ಬಟ್ ಯದುವೀರ್ ಅವರು ಹೇಳ್ತಾ ಇದ್ದಿದ್ದು ಅದು ಸ್ವಾತಂತ್ರ್ಯ ಪೂರ್ವದಿಂದನೇ ಇದ್ದಿದ್ದು. 2ನೇ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಎಚ್ಎಎಲ್ ಬಹಳ ಉಪಯೋಗವಾಗಿತ್ತು ಅನ್ನುವಂಥದ್ದನ್ನು ಇತಿಹಾಸವನ್ನು ಯದುವೀರ್ ಅವರು ಹೇಳ್ತಾ ಇದ್ದರು.